ಎವ್ರಿವನ್, ನಾನೇ ನಿಮ್ಮ ಶಿಲ್ಪ ಮಾತಾಡ್ತಿರೋದು. ನಮ್ಮ ಈ ಸಮುದಾಯದಲ್ಲಿ ಭಾಳ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ನಿಮ್ಮ ಕಷ್ಟಗಳನ್ನ ನೀವು ಮರೆಯೋಕ್ಕಾಗಿ ನಾನೊಂದು ಕತೆ ಹೇಳ್ತೀನಿ. ನಾನು ಏನು ಕತೆ ಹೇಳ್ತೀನಿ ಅಂದರೆ, ಒಂದು ಸುಂದರವಾಗಿದ್ದ ಬುದ್ಧಿವಂತನಾಗಿದ್ದ ಹುಡುಗನ ಕತೆ. ಒಂದು ದಿವಸ ಅವ್ರ ಅಪ್ಪ ಅಮ್ಮ ಕೆಲಸದ ವಿಷಯವಾಗಿ ಆಚೆ ಹೋದ್ರು. ಆವಾಗ ಅವನು ಇಲ್ಲಿ ನೋಡೆ, ಸ್ವಲ್ಪ ನಿಂತ್ಕೋ. ಇಲ್ಲಿ ನೋಡೆ, ಯಾಕೆ ಊಟ ಎತ್ಕೊಂಡು ಹೋಗ್ತಾ ಇಲ್ಲ? ನಿಂತ್ಕೋ. ಇಲ್ಲಿ ನೋಡೆ, ನನಗ್ ಬೇಡ. ಮ್ಯಾಮ್, ರೆಬಿಕಾ ಸ್ಟೀಬರ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ರೆಬೆಕ್ಕಾ ಸ್ಟೀಫನ್? ರೆಬೆಕ್ಕಾ
ಇವತ್ತು ಅಮ್ಮನ ಜೊತೆ ಜಗಳ ಆಡ್ತೀಯಾ? ನಾನು ಏನ್ ಮಾಡಿದ್ರು ಅಮ್ಮ ತಪ್ಪಾಗೆ ಹೇಳ್ತಾರೆ. ಟಿವಿ ನೋಡಿದ್ರೆ ತಪ್ಪಂತಾರೆ, ಹಾಡ್ ಕೇಳಿದ್ರೆ ತಪ್ಪಂತಾರೆ, ಸ್ಕೂಲಿಂದ ಲೇಟಾಗಿ ಬಂದ್ರು ತಪ್ಪಂತಾರೆ. ಏನ್ ಮಾಡ್ಲಿ ನಾನು? ನನ್ನನ್ ಕಂಡ್ರೆ ಅಮ್ಮನ್ಗೆ ಒಂಚೂರು ಇಷ್ಟ ಇಲ್ಲ. ಇದೆಲ್ಲ ಕೇಳಿ ಕೇಳಿ ನನ್ಗಂತೂ ಸಾಕು ಅನ್ಸ್ಬಿಟ್ಟಿದೆ. ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ, ಲಾಟ್ರಿ ಬೇಕಾ? ಇಲ್ಲೋಡಮ್ಮ, ಲಾಟ್ರಿ ಏನಾದರೂ ಬೇಕಾ? 10 ಕೋಟಿ ನಿಮಗೆ ಸಿಗುತ್ತಮ್ಮ. ಅಮ್ಮ ನೀನು? ಲಾಟ್ರಿ ಲಾಟ್ರಿ ಬೇಕಾ? ಲಾಟ್ರಿ ಒಳ್ಳೆ ಆಫರ್. +2 ಮುಗ್ದಿದ ತಕ್ಷಣ ನಾನು ಎಲ್ಲಾದ್ರೂ ಹಾಸ್ಟೆಲ್ಗೆ ಹೋಗಿ ಅವಾಗ್ಲಾದ್ರೂ ನನಗೆ ಫ್ರೀಡಮ್ ಸಿಗುತ್ತಲ್ವಾ? ನೀನು ಊಟ ಮಾಡದೆ ಹೋದ್ರು ನಮ್ಮ ಕೌಸಲ್ಯಾಗೆ ಕೊಟ್ಟಿರ್ಬೋದು. ಅವಳು ತಿನ್ನಲೇ ಇಲ್ಲ. ಅವ್ರ ಅಮ್ಮ ಸತ್ತೋದ್ಮೇಲೆ ಅವಳು ಪಾಪ, ಅವಳು ಎಲ್ಲಾನು ಅವಳು ಒಬ್ಳೇ ಮಾಡ್ತಿದ್ದಾಳೆ. ಇಲ್ದಿದ್ರೆ ನೀನು ಅದನ್ನ ಅಖಿಲಾಗಾದ್ರೂ ಕೊಟ್ಟಿರ್ಬೋದು. ಅವ್ರ ಅಪ್ಪ ಸತ್ತೋದ್ಮೇಲೆ ಊಟದ ವ್ಯಾಲ್ಯೂ ಅವಳಿಗೆ ಗೊತ್ತು. ನಾನು ಯಾಕಿದ್ನ ನಿಂಗೆ ಹೇಳ್ತಿದ್ದೀನಿ ಅಂದರೆ, ಇನ್ಮೇಲೆ ನೀನು ಊಟನ ಚೆಲ್ಲೋಕ್ಕಿಂತ ಮುಂಚೆ ಇವರಿಬ್ಬರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅದು ಇಲ್ಲದೆ ಇವರು ಇಬ್ಬರ ಬಗ್ಗೆನೂ ನೀನು ತಿಳ್ಕೊಬೇಕಲ್ವಾ? ಬಾ ಹೋಗೋಣ. ಇದೇನು ನಿಮ್ಮಮ್ಮ ಕೊಟ್ಟಿದ್ದು ಊಟ ಅಲ್ಲ ಅಲ್ವಾ? ಚೆಲ್ಬೇಕಾಗಿಲ್ಲ. ಇದನ್ನ ನೀನು ಬಿಸಾಕಿದ್ರೆ ನಿಮ್ಮಮ್ಮ ಮಾಡಿಕೊಡು ಊಟಕ್ಕೆ ನೀನು ಬೆಲೆ ಕೊಡಲಿಲ್ಲ ಅಂತಾಯ್ತು. ನೀನೇ ಅಲ್ವಾ ರೆಬಿ ಸ್ಕೂಲ್ ಮ್ಯಾಗ್ಝೀನ್ನಲ್ಲಿ ಬಿಷಪಿನ ಕತೆಗಳು ಅನ್ನೋ ಒಂದು ಕಾಲಮ್ಲಿ ಮಲಯಾಳಂನಲ್ಲಿ ಒಂದು ಕತೆ ಬರೆದೆ ಅಲ್ವಾ? ನಿಮ್ಮ ಅಮ್ಮನ ಮಾತು ನಿಂಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಅಲ್ವಾ? ಸುಂದರವಾದ ಹುಡುಗಿಯರಿಬ್ರು. ಹೌದು, ಏನು ತಗೊಂತೀಯಾ? ಹಾಂ, ಇದರಲ್ಲಿ ಯಾವುದಾದ್ರೂ ಓಕೆನೆ. ಯಪ್ಪ ಬೇಗ ಆರ್ಡರ್ ಮಾಡಪ್ಪ. ಏನು ಹೇಳೋದು? ಏನಾದರೂ ಹೇಳು, ನಿನಗೇನು ಬೇಕು? ಹಾಂ, ನನಗೆ ಓಕೆನೆ. ಹಾಂ, ಓಕೆ ಓಕೆ, ಆಯಿತು ಆಯಿತು, ಓಕೆ. ಹಲೋ, ಬಾಳೆ ಮರ ಚೆನ್ನಾಗಿ ಪಳಪಳ ಅಂತ ಬೆಳೆದಿದೆಯಲ್ಲ, ಬಿಚ್ಚಿ ನೋಡ್ಬಿಡೋಣವಾ? ಅದೇ ಅದೇ. ಬಾಳೆ ಮರ ಚೆನ್ನಾಗಿ ಪಳಪಳ ಅಂತಾನೆ ಇದೆ. ನೋಡೋದಕ್ಕೆ ಸುಮ್ಮನೆ ಸೂಪರಾಗಿ ಅವಳು. ಹೋಗೋಣ. ಹಾಂ ಹೋಗೋಣ. ಛೇ, ಹೊಡೆದವ್ರಲ್ಲ. ಎಲ್ಲ ಹುಡುಗಿರಿಗೂ ಈ ಥರ ಪ್ರಾಬ್ಲಮ್ ಬರೋದು ಸಾಮಾನ್ಯನೇ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇವಾಗಿನ ಪ್ರಪಂಚ ಬಗ್ಗೆ ನಿಂಗೆ ಗೊತ್ತಲ್ವಾ ರೆಬಿ? ನಮ್ಮ ಸುತ್ತ ಇರೋರೆಲ್ಲರೂ ಕಾಮದೃಷ್ಟಿಯಿಂದನೇ ಹುಡುಗಿರ್ನ ನೋಡಿ. ಇವ್ರನ್ನೆಲ್ಲ ತಿದ್ದಕ್ಕೆ ಆಗಲ್ಲ. ನೀನೇನು ಬೇಜಾರು ಮಾಡ್ಕೊ. ಈ ಥರ ಸಿಟ್ಯುವೇಶನ್ಲಿ ನೀನು ಅರ್ಥ ಮಾಡ್ಕೋಬೇಕು, ನಮ್ಮ ಅಮ್ಮಂದ್ರು ನಮ್ಮ ಜೊತೆ ಜಗಳ ಆಡೋದು ನಮ್ಮ ಮೇಲಿರೋ ಕೋಪಕ್ಕೋಸ್ಕರ ಅಲ್ಲ, ನಮ್ಮ ಮೇಲಿರೋ ಪ್ರೀತಿಗೇನೆ. ರೆಬಿ, ತಪ್ಪು ನಾವೇ ಮಾಡಿದ್ರು ಅದ್ರ ಬಗ್ಗೆ ಅಮ್ಮಂದ್ರ ಅಡ್ವೈಸ್ ಮಾಡಿದ್ರು ನಾವು ಕೇಳಲ್ಲ. ನಮ್ಮ ಗುಣಗಳು ಹಾಗೆ.
ಅದು ಇಲ್ಲದೆ ನಮ್ಮ ಅಮ್ಮಂದ್ರುಗಳಲ್ದೆ ಬೇರೆ ಯಾರ ಹತ್ರನಾದರೂ ಚೇಷ್ಟೆ ಎಲ್ಲ ಮಾಡೋಕ್ಕಾಗತ್ತಾ ಏನು ಹೇಳು? ಈ ವಯಸ್ಸಿನಲ್ಲಿ ಅಮ್ಮಂದ್ರ ಗಮನ ಪೂರ್ತಿ ನಮ್ಮ ಮೇಲೆ ಇರುತ್ತೆ. ಮೇ ಬಿ ನಮಗೆ ಅದು ಇರಿಟೇಟ್ ಆಗ್ತಿರುತ್ತೆ. ಕಣ್ಣು ಕಾಣಿಸ್ತಿರುವಾಗ ಕಣ್ಗಳ ಬೆಲೆ ನಮಗೆ ಗೊತ್ತಾಗಲ್ಲ, ಸರಿ ಅಲ್ವಾ? ಎಲ್ಲ ಅಮ್ಮಂದ್ರು ಹಾಗೇನೆ.